ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿ ಟೆಕ್ಕಿ ಮೇಲೆ ರೇಪ್ ಆಯ್ತಾ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಯುವತಿಯಿಂದ ಕೋರಮಂಗಲ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಡಿಸೆಂಬರ್ 12ರಂದು ಕೋರಮಂಗಲ ಪಬ್ಗೆ ಯುವತಿ ಹೋಗಿತ್ತು. ಪ್ರಜ್ಞೆ ಬಂದಾಗ ಆಡುಗೋಡಿ ಲೇಔಟ್ ಬಳಿ ಯುವತಿ ಇದ್ದಳಂತೆ. ಪ್ರಜ್ಞಾಹೀನಳಾಗಿದ್ದಾಗ ಅತ್ಯಾಚಾರ ಆಗಿದೆ ಅಂತೇಳಿ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಲೇಔಟ್ ಬಳಿ ಇದ್ದಿದ್ದಾಗಿ ದೂರು ಕೊಟ್ಟಿದ್ದಾರೆ. ಪ್ರಜ್ಞೆ ಬಂದು ಮನೆಯೊಂದರ ಬಾಗಿಲು ಬಡಿತಾ ಇದ್ರಂತೆ ಯುವತಿ. ನಂತರ 112ಗೆ ಕರೆ ಮಾಡಿದ್ದಾರೆ ಸ್ಥಳೀಯರು. ಕರೆ ಮಾಡಿದ ಬಳಿಕ ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಆಡುಗೋಡಿ ಪೊಲೀಸರಿಂದ ಯುವತಿಯ ರಕ್ಷಣೆ ಮಾಡಲಾಗಿದೆ. ಅಲ್ಲಿಂದ ಕೋರಮಂಗಲ ಠಾಣೆಗೆ ಯುವತಿಯನ್ನ ಕರೆತಂದಿದ್ದಾರೆ ಪೊಲೀಸರು. ಸದ್ಯ ಕೋರಮಂಗಲ ಠಾಣೆಯಲ್ಲಿ ದೂರನ್ನ ನೀಡಿದ್ದಾಳೆ ಯುವತಿ. ಪ್ರಜ್ಞಾಹೀನಳಾಗಿದ್ದಾಗ ನನ್ನ ಮೇಲೆ ಅತ್ಯಾಚಾರ ಆಗಿರೋ ಶಂಕೆ ಇದೆ, ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದಾಳೆ. ಯುವತಿ ನೀಡಿದ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಕೋರಮಂಗಲ ಪೊಲೀಸರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಯುವತಿ ಟೆಕ್ಕಿ ಆಗಿರ್ತಾಳೆ, ಖಾಸಗಿ ಕಂಪನಿಯಲ್ಲಿ ಟೆಕ್ಕಿ ಆಗಿರ್ತಾಳೆ. ಟೆಕ್ಕಿ ಅಂತ ಹೇಳಿದರೆ ಸಾಫ್ಟ್ವೇರ್ ಇಂಜಿನಿಯರ್. ಆಕೆ ಕೋರಮಂಗಲದ ಒಂದು ಪಬ್ಗೆ ಪಾರ್ಟಿಗಂತ ಹೋಗ್ತಾಳೆ. ಪಾರ್ಟಿಗಂತ ಹೋದಂಥ ಸಂದರ್ಭದಲ್ಲಿ ಹೋಗಿದ್ದು ಕೋರಮಂಗಲಕ್ಕೆ. ಆಕೆಗೆ ಪ್ರಜ್ಞೆ ಬಂದಾಗ ಆಕೆ ಇದ್ದಿದ್ದು ಆಡುಗೋಡಿಯಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಟೆಕ್ಕಿ ಸದ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ ರೇಪ್ ಆಗಿದೆ ಅಂತೇಳಿ. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ? ಖಂಡಿತವಾದ ಏನು ಬೆಂಗಳೂರಿನ ಒಂದು ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಟೆಕ್ಕಿಯವರುಗಳು 12ನೇ ತಾರೀಕು ಪಬ್ಗೂ ಕೂಡ ಹೋಗಿರ್ತಾಳೆ. ಪಬ್ಗೆ ಹೋದಂತಹ ಸಂದರ್ಭದಲ್ಲಿ ಈ ಬಹುಶಃ ಮೇಲ್ನೋಟಕ್ಕೆ ಸಂಬಂಧಿಸಿದಂತೆ ಈಕೆ ಮದ್ಯಪಾನವನ್ನ ಮಾಡಿರ್ತಾಳೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆಮೇಲೆ ಪ್ರಜ್ಞಾಹೀನರಾಗಿ ಈಕೆ ಪಬ್ನಲ್ಲಿ ಇರ್ತಾಳೆ. ಅದಾದ್ಮೇಲೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಡುಗೋಡಿಯ ದೇವೇಗೌಡ ಲೇಔಟ್ ಬಳಿ ಇದ್ದಿದ್ದಾಗಿ ಈಕೆ ಈಗ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಇನ್ನು ಪ್ರಜ್ಞೆ ಬಂದು ಮನೆಯೊಂದರ ಬಾಗಿಲು ಮುಂದೆ ಇರ್ತಾಳೆ. ಆ ಸಂದರ್ಭದಲ್ಲಿ ಮನೆ ಬಾಗಿಲನ್ನು ಕೂಡ ಈಕೆ ಪಡೆದಿರ್ತಾಳೆ. ಆದ್ರೆ ಯಾರು ಕೂಡ ಸ್ಥಳದಲ್ಲಿ ಕೂಡ ಇರೋದಿಲ್ಲ. ಇನ್ನು ಘಟನೆ ನಂತರ 112ಗೂ ಕರೆ ಮಾಡಿದ್ಲು. ಅದಾದ್ಮೇಲೆ ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಕೂಡ ಬಂದಿರ್ತಾರೆ. ಏನೋ ಆಡುಗೋಡಿ ಪೊಲೀಸರಿಂದ ಯುವತಿಯನ್ನು ಕೂಡ ರಕ್ಷಣೆ ಮಾಡಲಾಗಿತ್ತು. ಅಲ್ಲಿಂದ ಕೋರಮಂಗಲ ಠಾಣೆಗೆ ಯುವತಿಯನ್ನ ಕರ್ಕೊಂಡು ಹೋಗಿರ್ತಾರೆ. ಸದ್ಯ ಕೋರಮಂಗಲ ಠಾಣೆಯಲ್ಲೂ ಕೂಡ ಈಕೆ ದೂರನ್ನು ದಾಖಲಿಸಿದ್ದಾಳೆ. ಪ್ರಜ್ಞಾಹೀನರಾಗಿದ್ದಂತಹ ನನ್ನ ಮೇಲೆ ಯಾರೋ ಆಗಂತಕರು ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈ ಸಂತ್ರಸ್ತೆ ಮಾಡಿರುವಂತದ್ದು. ಸದ್ಯಕ್ಕೆ ತನಿಖೆಯನ್ನ ಮುಂದುವರಿಸಿರುವಂತಹ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಂತಂದ್ರೆ ಯಾವ ಪಬ್ನಲ್ಲಿ ಈಕೆ ಇದ್ದು, ಈಕೆ ಜೊತೆ ಯಾರಾದ್ರೂ ಸ್ನೇಹಿತರಿದ್ರ ಅಥವಾ ಬೇರೆ ಯಾರಾದ್ರೂ ಇಂತಹ ದುಷ್ಕೃತ್ಯವನ್ನ ಮಾಡಿದ್ರ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯುವತಿಯ ಹೇಳಿಕೆಯನ್ನ ದಾಖಲಿಸಿಕೊಂಡು ಕೋರಮಂಗಲ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಪಬ್ಗೆ ತೆರಳಿದಂತಹ ಯುವತಿ ಮೇಲೆ ಈ ರೀತಿಯಾದಂತಹ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇರುವಂತ ನಿಜಕ್ಕೂ ದುರಂತವೇ ಸರಿ. ಮೂಲತಃ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಈಕೆ ಉತ್ತರ ಭಾರತ ಮೂಲದವಳನ್ನಾಗ್ತಾ ಇದೆ. ಸದ್ಯಕ್ಕೆ ತನಿಖೆಯ ನಂತರ ಯಾರು ಈಕೆಯ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾಹಿತಿ ಗೊತ್ತಾಗಬೇಕಾಗುತ್ತೆ. ಇನ್ನು ಡಿಸಿಪಿ ಅವರ ಕಡೆಯಿಂದಲೂ ಕೂಡ ಹೆಚ್ಚಿನ ಮಾಹಿತಿ ಕೂಡ ಬರಬೇಕಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಮುಖಾಂತರವಾಗಿ ಈಕೆಯ ಜೊತೆಗಿದ್ದವರೇ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಸದ್ಯಕ್ಕೆ ಈ ಬಗ್ಗೆನೂ ಕೂಡ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.